ಆತ್ಮೀಯ H16 ನ್ಯೂಸ್ ಅದೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ ಅವರ ಆತ್ಮೀಯರು. ರೈತರ ಹೋರಾಟ ಅಂತೂ ನಿರಂತರವಾಗಿ ನಡೀತಾ ಇದೆ. ಜಾಗೃತಿ ಮಾಡುವಂಥ ಕೆಲಸ ನಡೀತಾ ಇದೆ, ಜಾಗೃತರಾಗ್ತಾ ಇದ್ದಾರೆ. ಆದರೆ ಏನು ಸಮಸ್ಯೆಪ್ಪ ಅಂದ್ರೆ ಜಾಗೃತ ಆಗೋ ಜೊತೆಗೆ ಅದರ ಪರಿಣಾಮ ಇನ್ನೊಂದು ಭಾಳ ಮಹತ್ವದ ವಿಷಯ ಚರ್ಚೆ ಮಾಡುವಂಥದ್ದು. ನೀವು ನೋಡಿದಿರಿ ಈಗಾಗಲೇ ಬೆಳಗಾವಿಯಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ಹಿನ್ನೀರಿನಿಂದ ಏನಪ್ಪ ಅಂತಂದ್ರೆ ಈ ಮಾಸ್ತಿ ಹೊಳಿ, ಗುಡಗನಟ್ಟಿ, ಬೀರನ ಹೊಳಿ, ಸುಧಗಟ್ಟಿ, ಜಾರಕಿಹೊಳಿ ಗ್ರಾಮಗಳಿಂದ ಎಲ್ಲ ಮುಳುಗಿ ಹೋದಂಥ ಅವರಿಗೆ ಪರಿಹಾರ ಕೊಡೋಲ್ಲಿ ಇನ್ನೂ ಒಂದು ಯೋಗ್ಯ ರೀತಿ ಪರಿಹಾರ ಕೊಟ್ಟಿಲ್ಲ ಅಂತ ನಿರಂತರವಾದಂಥ ಒಂದು ಹೋರಾಟವನ್ನು DC ಅವರ ಕಚೇರಿ ಎದುರಿಗೆ ಅಥವಾ ನೀರಾವರಿ ನಿಗಮದ ಎದುರಿಗೆ ಹೋರಾಟ ಮಾಡ್ತಾಯಿದ್ರು. ನಮಗೆ ಏನಪ್ಪ ಅಂತಂದ್ರೆ ಈ ಯೋಗ್ಯ ಬೆಲೆ ಪರಿಹಾರ ಕೊಡೋದು ಒಂದು ಕಡೆ ಹಿಂಗೆ ನಡೆದಿದ್ರೆ, ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ನಮ್ಮ ಬೆಂಬಲ ಬೆಲೆ ಕೊಡ್ರಿ ಬೆಳೆಗಳಿಗೆ, ಇನ್ನುಳಿದ ಬೆಳೆಗೆ 23 ಬೆಳೆಗಳಿದ್ದಾವೆ, ಬೆಂಬಲ ಬೆಲೆ ಕೊಡಬೇಕು ಅಂತ ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಪಾಪ ರೈತರು. ಇದೇ ಒಂದು ಸಂದರ್ಭದಲ್ಲಿ ಮತ್ತೂ ಸ್ಟ್ರೈಕ್ ಸೇರ್ತಾ ಇದೆ. ಈಗ ಬರ ಬಿದ್ದಿದೆ, ಮಳೆ ಇಲ್ಲ, 157 ತಾಲೂಕುಗಳಲ್ಲೇ ಅದು ಆಯಿತು. ನಮ್ಗೆ ವಿಮೆ ಪರಿಹಾರ ಜೊತೆಗೆ ನಮಗೆ ಏನಪ್ಪ ಅಂದ್ರೆ ಬೆಂಬಲ ಬೆಲೆ ಜೊತೆಗೆ ನಮಗೆ ಏನಪ್ಪ ಅಂದ್ರೆ ಈ ಬರ ಪರಿಹಾರ ಕೊಡ್ರಿ, ಸಾಲ ಮನ್ನಾ ಮಾಡಿರಿ, ಇವೆಲ್ಲ ಬೇಡಿಕೆಗಳು ಇಟ್ಕೊಂಡು ಇವತ್ತು ರೈತರ ಬೀದಿಗಿಳಿದಿದ್ದಾರೆ. ಧ್ವನಿ ಜೋರಾಗಲಿಕ್ಕೆ ಅದಕ್ಕೆ ಸರ್ಕಾರ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ DKC ಅವರು ನಾನು ಬೆಳೆ ಸಾಲ ಮನ್ನಾ ಮಾಡ್ತೀನಿ ರೈತರದ್ದು ಅಂತ ಹೇಳಿದ್ರು. ಇನ್ನೂ ಆಗಿಲ್ಲ, ಸಂಪುಟ ರಚನೆ ಹಂಗೆ ಮುಂದೆ ಹೋಗ್ತಾಯಿದೆ. ಈಗಂತೂ ಮೂಗಿ ತುಪ್ಪ ಸವರಿದ್ದಾರೆ, ನಮ್ಮದು ನಿಮಗಿಲ್ಲಪ್ಪ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ. ಆದರೆ ಸಾಲ ಮನ್ನಾ ಮಾಡಿ ಸಮಸ್ಯೆ ಸಾಲ್ವ್ ಆಯಿತಾ? ಬೆಂಬಲ ಬೆಲೆ ಕೊಟ್ಟರೆ ರೈತರ ಸಮಸ್ಯೆ ಸಾಲ್ವ್ ಆಯಿತಾ? ಬರದ ಪರಿಹಾರ ಕೊಟ್ಟರೆ ರೈತರ ಸಮಸ್ಯೆ ಪರಿಹಾರ ಆಯಿತಾ? ಇಲ್ಲ. ತಾತ್ಕಾಲಿಕ ರೆಮಿಡಿಗಳು ಅಷ್ಟೇ, ಅವೆಲ್ಲ ತಾತ್ಕಾಲಿಕ ರೆಮಿಡಿಗಳು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಪರಿಹಾರ ಇಲ್ಲಿ ರೈತರ ಸ್ವತಃ ತಾವು ಅಧಿಕಾರನ ಕೈ ತೆಗೆದುಕೊಳ್ಳುವಂಥದ್ದು. ಕಾಂಶರಾಮರು ಹೇಳ್ತಾಯಿದ್ರು, ದಲಿತರಿಗೆ ಬೆಲೆ ಬರಬೇಕಾಗಿದ್ರೆ ಅಧಿಕಾರ ತಗೊಳ್ಬೇಕು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ಅಧಿಕಾರ ತಗೊಂಡು ಉತ್ತರ ಪ್ರದೇಶದಲ್ಲಿ ಯಾಕೂ ಏನು ಅಧಿಕಾರ ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ನಮ್ಮ ಮಾಯಾವತಿ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಕಾಂಶರಾಮರು ಭಾಳ ದಿನಗಳು ಬರಲಿಲ್ಲ. ಹಂಗೆ ಇವತ್ತು ರೈತರು ಸಹಿತ ಅಧಿಕಾರ ತೊಗೊಳ್ಬೇಕು, ಅದರ ಪ್ರಾಮಾಣಿಕವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅಧಿಕಾರ ತೊಗೊಳ್ಳೋದು ಹೆಂಗಪ್ಪ? ದುಡ್ಡಿದ್ದಂಥ ಇವತ್ತಿನ ವ್ಯವಸ್ಥೆಯಲ್ಲೇ ಇವತ್ತು ನಮ್ಮ ವ್ಯವಸ್ಥೆ ಇಡೀ ಯಾರ ಪರಪ್ಪ? ಕಾರ್ಪೊರೇಟ್ ಪರ, ಬಂಡವಾಳಶಾಹಿಗಳ ಪರ, ದುಡ್ಡಿದ್ದವ್ರ ಪರ ಇದ್ದಂಥದ್ದು. ಇವರನ್ನು ಬದಿಗೆ ಸರಿಸ್ಬೇಕಾಗಿದ್ದಪ್ಪ ಅಂತಂದ್ರೆ ನೀವು ಆಯ್ಕೆಯಾಗಿ ಬರ್ಬೇಕು ರೈತರು. ಅದು ಸಾಧ್ಯ ಇಲ್ಲ ಅಂತ ಪ್ರತಿಯೊಬ್ಬ ರೈತರು ಆಗ್ತಾ ಇದ್ದಾನೆ. ನಾವು ರಾಜಕೀಯ ಮಾಡೋದು ಬೇಡ್ರಿ, ನಾವು ಬೆಲೆ ಕೊಡಲಿ ಅಂತ ಒಬ್ಬರು ರೈತರು ಮಾತಾಡ್ತಾ ಇಲ್ಲಿ ಮಮದಾಪುರದ ಕಡೆ ಮಾತಾಡ್ತಾ ಅವರು ಸ್ಪಷ್ಟ ಹೇಳಿದರು, 2010-11 ಬಂಗಾರ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟದ? 2010-11 ಕಬ್ಬಿನ ಬೆಲೆ ಏನಿತ್ತು, ಇವತ್ತೇನಾಗಿದೆ? ಅದು ವಿಚಾರ ಮಾಡಿದರೆ 25,000 30,000 ಇರ್ಬೋದು ಆ ಸಂದರ್ಭ. ಇವತ್ತು ಎಷ್ಟಾಗಿದೆ ಬಂಗಾರ ಬೆಲೆ? ಇವತ್ತು 1.5 ಲಕ್ಷ ಆಗಿದೆ. ಅದೇ ಪ್ರಮಾಣದಲ್ಲಿ ಕಬ್ಬಿನ ಬೆಲೆ ಏರಿದೇನು? ಆಗ 700-800 ಕೊಡ್ತಾಯಿದ್ರು. ಇವತ್ತು ಎಷ್ಟಾಗಿದೆ? ಎಷ್ಟು ಪಟ್ಟು ಅದು ಹೆಚ್ಚಾಯ್ತು, ಇಲ್ಲಿ ಎಷ್ಟು ಪಟ್ಟು ಹೆಚ್ಚಾಯ್ತು? ಅಂದರೆ ಇದರ ಅರ್ಥ ಆ ರೈತರು ಈ ವಿಷಯದಲ್ಲಿ ದಡ್ಡರಂತಲ್ಲ, ಅದು ಒಪ್ಪು ಮಾತನ್ನ ಇಲ್ಲಂತಲ್ಲ, ಶಿಕ್ಷಣ ಇಲ್ಲ ಪಾಪ, ತಮಗಾಗುವ ಅನ್ಯಾಯ ಗೊತ್ತಾಗೋದಿಲ್ಲ. ಇವತ್ತು ನೋಡ್ರಿ ಪಾಪ ಮಮದಾಪುರ ನಮ್ಮ ಇದರಲ್ಲೇ ಮೇಲೆ ಈ ಗುರ್ಲಾಪುರ ಸ್ಟ್ರೈಕ್ ಮಾಡಿದ್ರು. ಶಶಿಕಾಂತ್ ಗುರೂಜಿ ಜೊತೆಗೆ ನಮ್ಮ ಪೂಜಾರಿ ಅವ್ರು ಕುಡ್ಕೊಂಡು ದೊಡ್ಡ ಪ್ರಮಾಣದ ಜನ ಕೂಡಿದ್ರು, ಕೇಳಿದರು, ಹೋರಾಟ ಮಾಡಿದರು. ಎಷ್ಟು ಹೆಚ್ಚು ಮಾಡಿದ್ರಪ್ಪ ಅಂದ್ರೆ 3,300 ತನಕ ತಂದು ನಿಲ್ಲಿಸಿದ್ರು. ಅದರಲ್ಲಿ 50 ರೂಪಾಯಿಗಳನ್ನು ಸರ್ಕಾರ 50 ರೂಪಾಯಿಗಳನ್ನು ಈ ಕಾರ್ಖಾನೆಗೆ ಹಾಕಿ ಕೊಡ್ಬೇಕು ಅಂತೇಳಿ 3,300 ಒಳಗೆ 2,200 ನಿಂತರು. ಇಷ್ಟು ಹೆಚ್ಚು ಮಾಡ್ಬೇಕಾದ್ರೆ ಕೂರಿ ಕೋಣ ಬಿದ್ದು ಅವರು ಅದನ್ನು ಇವತ್ತು ರೈತರು ಕೇಳ್ತಾ ಇದ್ದಾರೆ. ನಮಗಾದ್ರೆ ಹೆಂಗದ ಅಲ್ಲಿ ನೋಡ್ರಿ ಈ ರೀತಿ ಏರ್ತಾ ಇದೆ. ಆ ರೇಟ್ರಲ್ಲಿ ಹೋಗ್ಬೇಕು ನಮ್ಮ ರೇಟು ಅಂತೇಳಿ
ಅದು ರೇಟ್ ಅಂತಿ ರೈತರು ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಕೇಳೋವಂಥಕ್ಕೆ ಬಂದಿತ್ತು ಖುಷಿ ಆಗ್ತದೆ. ಇದು ಬಾಬಾಗೌಡ ಪಾಟೀಲರು ಮತ್ತು ನಮ್ಮ ಪ್ರೊಫೆಸರ್ ನಂಜೂರು ಸ್ವಾಮಿಯವ್ರ ಕಾಲದಿಂದಲೂ ಇದು ನಡೆದು ಹೋರಾಟ ಇಲ್ಲ ಅಂತಲ್ಲ, ಒಂದು ದಿನದಲ್ಲ ಇದು. ಆದರೂ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಇದು ಕಾರಣ ಏನಪ್ಪ ಅಂತಂದ್ರೆ ಅಧಿಕಾರದಲ್ಲಿ ಇರುವಂಥವರು ನಿಮ್ಮ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ ಅಂದಾಗ ನೀವು ಅದನ್ನು ಅಧಿಕಾರ ಕಸ್ಕೋಬೇಕನ್ನೋದು ಆಗಿದೆ. ಕಸ್ಕೊಂಡು ನೀವು ಇನ್ನೊಬ್ರು ಡಿಕ್ಟೇಟರ್ ಆಗಲಾರ್ದ ರೈತ ಪರವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಅದರಲ್ಲಿ ಸುಲಭ ಬಿಟ್ಟುಕೊಡ್ತಾರೆ ಅವರು. ಇವತ್ತು ಈ ನೆಲೆಗಟ್ಟಿನಲ್ಲೇ ನಾವು ರಾಜಕೀಯದಲ್ಲಿ ಹೋಗಬಾರ್ದನ್ನು ರೈತರು ನಿರ್ಧಾರ ಮಾಡುವಂಥದ್ದು. ಎಲ್ಲಿವರೆಗೆ ರೈತರಿಗೆ ಸ್ವತಃ ಅವ್ರ ಕೈಯಲ್ಲಿ ಅಧಿಕಾರ ಬರುತ್ತಲ್ಲೋ ಅಲ್ಲಿವರೆಗೆ ಅವ್ರು ಬಯಸಿದಂಥ ಈ ಬೆಂಬಲ ಬೆಲೆ ಹೆಚ್ಚು ಬರಬೇಕು, ದರ ಹೆಚ್ಚು ಬರಬೇಕು, ಪ್ರತಿಯೊಂದರದ್ದು ಅಂತ ಹೇಳ್ತಾ ಇದ್ದಲ್ಲ, ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದ್ರ ಲಾಭವನ್ನು ಈ ಶುಗರ್ ಫ್ಯಾಕ್ಟ್ರಿ ತೊಗೊಳ್ತಾರೆ ಕಬ್ಬಿಂದು. ಇವತ್ತು ನೋಡ್ರಿ 3,300 ಕೊಡ್ತಾರೆ. ಎಥನಾಲ್ ಎಷ್ಟೈತ್ರಪ್ಪ? ಎಥನಾಲ್ ಮಾರ್ಕೆಟದ ಬಿಟ್ಟರೆ ಮಾರಕ್ಕೆ ಬಿಟ್ಟರೆ 72-74 ರೂಪಾಯಿ ಲೀಟ್ರ್ ಐತಿ. ಅದನ್ನು ಯಾರು ಗಳಿಸ್ಕೊತಾರೆ? ಎಥನಾಲ್ ಅಂದ್ರೆ ಏನು ರೀ? ಸರಾಯಿ ರೀ, ಸರಿ. ಅದನ್ನು ಗಾಡಿಗಳಿಗೆ ಹಾಕಿ, ಅದು ನಮ್ಮ ಈ ವೆಹಿಕಲ್ಗಳಿಗೆ ಇನ್ನೂರುಗಳಿಗೆ ಹಾಕಿ 20% E20 ಅಂತೀರಿ. ಅದು ಪೆಟ್ರೋಲ್ದಲ್ಲಿ 20% ಕೂಡಿಸಿ ಹಾಕ್ತಾರೆ. ಅದಿಲ್ಲದ್ರೆ ಇಂಜಿನ್ಗಳು ಬಾದ್ ಆಗ್ತಾ ಇದ್ದಾವ, ರಿಪೇರಿಗೆ ಬರ್ತಾ ಇದ್ದಾವ ಅನ್ನೋಂಥ ಕೂಗು ಇರ್ತದೆ ಇವತ್ತು. ಆದರೆ ಲಾಭ ಹೆಚ್ಚಾರು ಮಾಡ್ಕೋತಾರಪ್ಪ ಅಂದರೆ ಇಲ್ಲೇ ಒಂದು ಕಡೆ ಶುಗರ್ ಫ್ಯಾಕ್ಟ್ರಿ ಅವ್ರು ಲಾಭ ಮಾಡ್ಬೋದು. 72 ರೂಪಾಯಿ 1 ಲೀಟ್ರಿಗೆ ತೊಗೋತಾರೆ. ಇಲ್ಲೇ ರೈತರು ಕೊಡ್ತಾರೆ 1 ಕಿಲೋಕ್ಕೆ 3 ರೂಪಾಯಿ 30 ಪೈಸೆ. ಲೆಕ್ಕ ಹಾಕಿರಿ ಇದನ್ನು 3,300 ರೂಪಾಯಿ ಅಂದರೆ ಎಷ್ಟಾಯ್ತು ಒಂದು ಟನ್ನಿಗೆ? ಅದರಲ್ಲಿ ಎಷ್ಟಿತ್ತು ಕ್ವಿಂಟಲ್ ಅಂದ್ರೆ 1 ಕಿಲೋಗೆ ಎಷ್ಟು ಬರುತ್ತೆ? ಇದೆಲ್ಲ ಲೆಕ್ಕ ಹಾಕಿದಾಗ ರೈತ ಯಾವ ರೀತಿ ಲಾಸ್ ಆಗ್ತಾಯಿದ್ರು ವಿಚಾರ ಮಾಡ್ಬೇಕಾಗಿದ್ದು ಇವತ್ತು ರೈತರು. ಅದಕ್ಕಾಗಿ ತಮಗೆ ಮಾರ್ಕೆಟ್ ಬೇಕಾಗಿದ್ರೆ, ತಮಗೆ ಬರಗಾಲ ಪರಿಹಾರಗಳು ಬೇಕಾಗಿದೆ. ಅದಕ್ಕೆ ಮುಖ್ಯ ಅಂದ್ರೆ ಮಾರ್ಕೆಟ್ ಅವ್ರಿಗೆ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಶುಗರ್ದಿರಲಿ ಮತ್ತು ಯಾವುದೂ ಇರಲಿ, ಸ್ವತಃ ರೈತರು ಇದರಲ್ಲೇ ಏನಪ್ಪ ಅಂತ ನಮ್ಗೆ ಬೇಕಾದ ಸರ್ಕಾರ ರಚನೆ ಮಾಡಿಕೊಂಡ್ರೆ ಒಂದೇ ಸಾಧ್ಯತೆ. ಇಲ್ಲಾಂದ್ರೆ ಇದು ಸಾಧ್ಯ ಇಲ್ಲ ಏನೋ ಅನ್ನುವಂಥ ಪರಿಸ್ಥಿತಿ ಇವತ್ತು. ಅದೇನಲ್ಲಿ ಇವತ್ತು ಜಾಗೃತಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯಿತು, ಬೆಳಗಾವಿಯಲ್ಲಿ ಆಯಿತು, ಬೇರೆ ಬೇರೆ ಕಡೆಗಳಲ್ಲಿ, ಮತ್ತು ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ರೈತರು ಹೆಚ್ಚು ಜಾಗೃತಾಗಿ ನಮ್ಮ ಮಾರ್ಕೆಟ್ ಬೇಕು, ನೀರು ಬೇಕು ಅಂತ ಪ್ರಶ್ನೆ ಕೇಳ್ತಾ ಕೇಳ್ತಿದ್ದಾರೆ ರಾಜಕಾರಣಿಗಳಿಗೆ. ಇದು ದಿನಕ್ಕೆ ಹೆಚ್ಚಾಗ್ತದೆ. ಇದು ಸಂತೋಷ ಪಡೋ ವಿಷಯ ಏನಂದ್ರೆ ರೈತರು ಮುಂದಿನ ದಿನದಲ್ಲಿ ಇನ್ನಷ್ಟು ಮುಂದೆ ಹೋಗಿ ಸ್ವತಃ ತಾವು ಅಧಿಕಾರ ತೆಗೆದುಕೊಳ್ಳುವಂಥದ್ದು, ದುಡ್ಡು ತೊಗೊಂಡು ಹೊಟ್ಟು ಹಾಕೋಕ್ಕಿಂತಲೂ ಬೆಲ್ಲ ಬೇಡ, ನೀವು ಅಧಿಕಾರ ಬೇಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಯೋಗ್ಯರ ನೀವು ಆಯ್ಕೆ ಮಾಡಿ ಕಳಿಸುವಂಥ ಒಂದು ಪ್ರಯತ್ನ ಯಾಕೆ ಆಗಬಾರ್ದು ಅಂತ ರೈತರುಗಳು ಹೇಳ್ತಾರೆ. ರಾಜಕೀಯ ಬೇಡ, ರಾಜಕೀಯ ಬಿಟ್ಟು ಏನದು ಇಲ್ಲಿ ಅಧಿಕಾರ ಹಿಡಿದಾಗ ನಿಮ್ಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ. ಇವತ್ತು ನೋಡ್ರಿ ಕಾರ್ಪೊರೇಟ್ಗಳು, ಬಂಡವಾಳಶಾಹಿಗಳು ದುಡ್ಡು ಹಾಕೋರು, ಪಾರ್ಟಿ ಫಂಡ್ ಕೊಡೋರು ಇದ್ದಾರೆ. ಅರ್ಥಿಷ್ಟ ಪಾರ್ಟಿ ಫಂಡ್ ಕೊಡೋರು ಇವತ್ತು ದೇಶ ಆಳ್ಲಿಕ್ಕೆ ಎತ್ತಿದ್ದಾರೆ. ನೀವು ಓಟ್ ಹಾಕೋರು ಆಳಿಸ್ಕೊಳ್ತಾ ಇದ್ದೀರಿ. ಇದನ್ನು ಸಹಿತ ಇವತ್ತು ಚಿಂತನೆ ಮಾಡುವಂಥದ್ದು ದಿನ ಬಂದದ. ಆ ದಿಶೆಯಲ್ಲಿ ಏನು ಮಾಡ್ತಾರೋ ಮಾಡಲಿ. ಬಟ್ ರೈತರು ಮಾತ್ರ ಜಾಗೃತ ಆಗ್ತಾ ಇದ್ದಾರೆ. ಹಿಂದಿಂದಗಿಂತ ಚಲೋ ಮಾತ್ರ ಸುಳ್ಳೇನಲ್ಲ. ಇದೊಂದು ರೀತಿಯಿಂದ ಈ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಇವತ್ತು ಕಾಂಗ್ರೆಸ್ಸಲ್ಲಿ, BJPಯಲ್ಲಿ, JDS ಅಲ್ಲಿ ಯಾವುದೂ ಇರಲಿ, ಅವ್ರಿಗೆಲ್ಲರಿಗೂ ಒಂದು ಎಚ್ಚರಿಕೆ ಕರೆಗಂಟೆ ರೈತರು ಹೆಸರಾಗ್ತಾ ಇದ್ದಾರೆ. ಅದೇನೋ ಆಗಲಿ, ಅವರು ಬರಕು ಪರಿಹಾರ, ಬೆಂಬಲ ಬೆಲೆ ಜೊತೆಗೆ ಸಾಲ ಮನ್ನಾ ಇವುಗಳನ್ನ DK ಅವ್ರು ಮಾಡಲೇಬೇಕು ಅನ್ನುವಂಥ ಒಂದು ಚಳವಳಿಯನ್ನು ಶುರು ಮಾಡಿದ್ದಾರೆ. ಬೆಳೆ ವಿಮೆನೂ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಆಗ್ತಾವೆ DK ಅವರಿಂದ. ಇನ್ನು ನೋಡು ಬಂದು ಮತ್ತು ಈ ಎಕ್ಸ್ಪಾನ್ಷನ್ ಆಫ್ ದ ಕ್ಯಾಬಿನೆಟ್ ವಿಸ್ತಾರ ಅನ್ನೋದು ಬಂದು ಮಾಡ್ತಾರೋ ಅನ್ನುವಂಥ ಭರವಸೆದ ಸಾಲ ಮನ್ನಾ ಆಗ್ಬೋದು ಅಂತೇಳಿ ಆಗ್ತದನ. ಸಾಲ ಮನ್ನಾ ಆಗ್ತದನ, ಮಾರ್ಕೆಟಿಗೆ ಸಿಗ್ತದನ, ಅದಕ್ಕೆಲ್ಲ ಬೆಂಬಲ ಬೆಲೆ ಸಿಗ್ತದನ, ಏನದು ನೋಡೋಣ ಒಂದು ಜಾಗ. ಇದು ಇಲ್ಲಿವರೆಗೂ ಡೆವಲಪ್ಮೆಂಟ್ ರೈತರು ಕೊಡ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಸೋದಾಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯ ಕೈಗಳು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411
402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.